ಕೆಲವರಿಗೆ ಅರ್ನಿಯಾ ಇದೆ ಅಂತ ಗೊತ್ತಿರುತ್ತೆ, ಸ್ವೆಲ್ಲಿಂಗ್ ನೋಡ್ತಾರೆ, ಕೆಮ್ದ ದೊಡ್ಡದಾಗುತ್ತೆ, ಮತ್ತೆ ಆಮೇಲೆ ಒಳಗೆ ಹೋಗುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಏನು ತೊಂದರೆ ಕೊಡ್ತಿರ್ಲಿಲ್ಲ, ಕೆಮ್ದ ಮಾತ್ರ ಹೊರ ಬರುತ್ತೆ, ಆ ಮಲಗ್ದಾಗ ಆರಾಮಾಗಿರುತ್ತೆ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಕೆಲವು ಸರಿ ಏನಂತೆ ಸ್ವೆಲ್ಲಿಂಗ್ ಹೊರ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ, ಅದು ಒಳಗೆ ಹೋಗೋದಿಲ್ಲ ಮಲ್ಕೊಂಡ್ರು ಕೂಡ. ಸೊ ಆ ಸಂದರ್ಭದಲ್ಲಿ ನೀವು ಅದನ್ನ ಒಳಗೆ ತಳ್ಳಬೇಕು ಅದು ಬೇಡ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನಾನು ಹೇಳೋದೇನಂದ್ರೆ ಅದು ಅರ್ನಿಯಾ ಅಂತ ಗೊತ್ತಿರುತ್ತೆ. ಸಾಧಾರಣವಾಗಿ ಆ ಸಂದರ್ಭದಲ್ಲಿ ಸರ್ಜರಿ ಮಾಡಿದ್ರೆ ಒಳ್ಳೇದು. ಅದಕ್ಕೆ ನಾವು ರೆಡ್ಯೂಸಬಲ್ ಅರ್ನಿಯಾ ಅಂತೀವಿ. ಸೊ ಕೆಲವು ಸರಿ ಸ್ವೆಲ್ಲಿಂಗ್ ಹೊರ ಬರುತ್ತೆ ಬಟ್ ಒಳಗೆ ಹೋಗಲ್ಲ, ಅದು ಇರ್ರಿಡ್ಯೂಸಬಲ್ ಅರ್ನಿಯಾ ಅಂತೀವಿ. ಅದನ್ನ ಕೊನೆಗೆ ರಿಲ್ಯಾಕ್ಸ್ ಮಾಡಿ ಪುಷ್ ಮಾಡ್ಕೊಂಡ್ರೆ ಒಳಗೆ ಹೋಗುತ್ತೆ. ಅದು ನೀವು ಸ್ವಯಂ ಪ್ರೇರಿತ ಮಾಡಬಾರ್ದು. ಇನ್ನೊಮ್ಮೆ ಏನಾಗುತ್ತೆ, ಒಂದು ಹರ್ನಿಯಾ ಹೊರಗೆ ಬಂದು ಸಿಗಾಕೊಂಡಂತೆ ದಬ್ಬಿದ್ರು ಒಳಗೆ ಹೋಗಲ್ಲ, ಅಬ್ಸ್ಟ್ರಕ್ಟೆಡ್ ಅಂತೀವಿ, ಸ್ಟ್ರಾಂಗ್ಯುಲೇಟೆಡ್ ಅಂತೀವಿ. ಸೊ ಯಾವುದೇ ಒಂದು ಹರ್ನಿಯಾ ನಿಮಗೆ ಗೊತ್ತಿದೆ ಹೊರ ಬಂದು ನಿಂತಿದೆ ಆಗೋದು ಒಳಗೆ ಹೋಗ್ತಿಲ್ಲ ಅಂದಾಗ ದಯವಿಟ್ಟು ನೀವು ಪುಷ್ ಮಾಡಬೇಡಿ. ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗಿ ಸರ್ಜನ್ ಕಾಣಿ. ಯಾಕಂದ್ರೆ ಆ ಒಂದು ಇರ್ರಿಡ್ಯೂಸಬಲ್ ಹರ್ನಿಯಾ ಅದು ಕರಳು ಬಂದು ಸಿಗಾಕೊಂಡು ಅಬ್ಸ್ಟ್ರಕ್ಟೆಡ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ಯುಲೇಟೆಡ್ ಆಗಿರ್ಬೋದು. ಇದು ತುಂಬಾ ಎಮರ್ಜೆನ್ಸಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬಂದು ಸಿಗಾಕೊಂಡಿರುವ ಒಂದು ಅಂಗ ಅಂದ್ರೆ ಇಂಟೆಸ್ಟೈನ್ ತನ್ನ ಜೀವ ಕಳ್ಕೊಳಕ್ ಮುಂಚೆ ಅದನ್ನ ಬೇಗ ನಾವು ಟ್ರೀಟ್ ಮಾಡಬೇಕು. ದಯವಿಟ್ಟು ಈ ಒಂದು ಮಾಹಿತಿ ತುಂಬಾ ಜನ ಹರ್ನಿಯಾ ಇದೆ ಅಂತ ಗೊತ್ತಿದ್ದು ಕೂಡ ಮೆಡಿಕಲ್ ಅಟೆನ್ಷನ್ ತಗೊಂಡಿರಲ್ಲ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ.